ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಬದಲಿಗೆ ಸಂದ ಕರ್ತೃ ಬಸವೇಶ್ವರತೆ ಭಕ್ತಿ ದೀಕ್ಷೆ ನೀಡಿಸಲೆನ್ನು ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣವರನ್ನು ಕಲ್ಯಾಣದ ಎಲ್ಲ ಪ್ರಮುಖರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಆನಂದರ ಕುಮಾರ ಶ್ರೀಯವರನ್ನು ಈ ಕ್ಷೇತ್ರಾಧಿಪತಿ 13ನೇ ವರಗುಜ್ಜೇಶ್ವರ ಮಹಾಸ್ವಾಮಿಗಳವರನ್ನು ಸ್ಮರಿಸಿ ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಸುಕ್ಷೇತ್ರ ಗುರುವಾಡ ಗ್ರಾಮದಲ್ಲಿ ಪುರಾಣದ ರಜತ ಮಹೋತ್ಸವದ ನಿಮಿತ್ತವಾಗಿ ಬಸವ ಪುರಾಣ ನಮ್ಮೊಂದಿಗೆ ಸಂಗೀತ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ನಮ್ಮವರಾದ ವೇದಮೂರ್ತಿ ಶರಣಬಸವ ಗೌಳಿಗಳವರು ಹಿರೇಮಠವರೇ, ಸುರೇಶ್ ಕುಮಾರ್ ಗೌಳವರೇ, ಊರಿನ ಎಲ್ಲ ಗುರು ಹಿರಿಯರೇ, ಶರಣರೇ, ತಾಯಿಯರೇ, ಮಕ್ಕಳು ಎಲ್ಲರಿಗೂ ಶರಣ. ಸ್ವಲ್ಪ ದೂರ ಕೂತ್ಕೊಳ್ಳಿ, ಹತ್ತಿರ ಹತ್ರ ಕೂತ್ಕೊಂಡು ಮಾತಾಡ್ತೀರಿ, ಸ್ವಲ್ಪ ದೂರ. ಆರಾಮದಿರುವ ಎಲ್ಲರೂ? ಬಹಳ ಹೈರಾಣಾಗಿ ಬರ್ತೀರಿ ಅಂತ ಕೇಳಿ ಎಲ್ಲರೂ ಪಾಠದ ಮನೆಯಾಗಿರೋರು, ಹೊಲದಾಗ ಕೆಲಸ ಮಾಡೋರು, ಅವಸರದೊಳಗೆ ಹಾಲು ಇಟ್ಕೊಂಡು ಡೈಲಿ ಹಾಕಕ್ಕೆ ಬಂದು ಪುರಾಣ ಕೇಳಿ ಪ್ರಸಾದ ಮಾಡಿ ಶಿವ ಅಂತ ಆನಂದದಿಂದ ಮನೆ ಕಡೆಗೆ ಹೋಗೋದು. ಎಲ್ಲರೂ ಬಹಳ ಪವಿತ್ರ ಕಾಯಕದವರು. ನೀವೆಲ್ಲ ಕೃಷಿ ಕಾಯಕ ಮಾಡಿ ಬದುಕವರು. ಬಸವಣ್ಣವ್ರು ಏನಂತ ಅಂದ್ರೆ, ಯಾರು ಕೃಷಿ ಕಾಯಕ ಮಾಡ್ತಾರ, ಯಾರು ಒಕ್ಕಲುತನ ಮಾಡ್ತಾರ, ಅವರ ಪಾದದೊಳಗೆ ಇತ್ತು ಬದುಕ್ತೀನಿ ಅಂತ ಬಸವಣ್ಣವ್ರು. ಅವ್ರ ಮನೆ ಅಂಗಳ ಅದು ಕಾಶಿಗಿಂತ ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ ಬಸವಣ್ಣವ್ರು. ಅಂದ್ರೆ ಒಕ್ಕಲುತನ ಅನ್ನೋದು ಅಷ್ಟು ಶ್ರೇಷ್ಠ. ಒಕ್ಕಲುತನವನ್ನು ಮಾಡ್ತಕ್ಕಂಥ ರೈತ ಅಷ್ಟು ದೊಡ್ಡ ವ್ಯಕ್ತಿ ಅನ್ನೋದು. ಹೀಗಾಗಿ ಪವಿತ್ರವಾದ ಕೃಷಿ ಕಾಯಕ ಮಾಡಿ ಬದುಕೋರು ನೀವೆಲ್ಲ ನಿಮ್ಮನ್ನು ಮತ್ತೊಮ್ಮೆ ಶರಣಾರ್ಥಿ ಹೇಳ್ತಾರೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಮೂಢೈಃ ಪಾಷಾಣಖಂಡೇಷು ರತ್ನಸಂಜ್ಞಾ ವಿಧೀಯತೆ. ಇನ್ನೂ ಸ್ವಲ್ಪ ಮುಂದೆ ಬರಲಿ, ಇಲ್ಲಿ ಬರಲಿ ಜಾಗ ಈ ಕಡೆ ಸ್ವಲ್ಪ ಸರ್ಚ್ ಜನ ಹೆಚ್ಚಿಗೆ ಬರೋರು. ಮುಂದಿನಿಂದ ಬರ್ಕೋತ ಹಿಂದೆ ಹೋಗ್ಬೇಕು.
ನಾನಿಂದ ಏನು ಮಾಡ್ರಿ, ಯಾರು ಬೇಗ ಬಂದಿರ್ತೀರಲ್ಲ ಮುಂದೆ ಕೂತ್ಕೊಂಡ್ಬಿಡ್ರಿ, ಒಂದೊಂದು ಹಿಡಿದು ಕೂತ್ಕೊಂತ ಹೋಗ್ಬೇಡಿ. ಜಯ ನಮ ಪರಾಪತೇಶ್ವರ ವಿಶ್ವಗುರು ಬಸವೇಶ್ವರ ಮಹಾರಾಜ ಕೀ. ಶುರು ಮಾಡಿದ್ರೆ ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಶುಭಾಷಿತಂ ಮೂಢೈಃ ಪಾಷಾಣಖಂಡೇಷು ರತ್ನ ಸಂಜ್ಞಾ ವಿಧೀಯತೆ. ಅಮೂಲ್ಯವಾಗಿರತಕ್ಕಂತಹ ವಸ್ತುಗಳಿಗೆ ರತ್ನ ಅಂತ ಕರೀತಾರೆ. ನಾವು ಕೈಯಲ್ಲಿ ಮುತ್ತು ಅಂತ ಹಾಕೊಳ್ತೀವಿ, ಮಾಣಿಕ್ಯ ಅಂತ ಹೇಳಿ ಹಾಕೊಳ್ತೀವಿ, ಉಂಗುರದಲ್ಲಿ ಕೆಳಗಿರುವ ಮುತ್ತು, ರತ್ನ, ವಜ್ರ, ವೈಢೂರ್ಯ ಬಹಳ ಬೆಲೆ ಮಾಡತಕ್ಕಂಥ ವಸ್ತು, ಬಹಳ ಅಮೂಲ್ಯ ವಸ್ತು ಅಂತ ನಾವೇನು ತಿಳ್ಕೊಂಡಿವಿ. ಏನು ಬಣ್ಣ ಬಣ್ಣದ್ದು, ಬಹಳ ಪ್ರಕಾಶಮಾನವುಳ್ಳದ್ದು, ನೋಡಿದ ಕೂಡಲೇ ಬೇಕು ಅಂತ ಆಕರ್ಷಣೆ ಆಗ್ತಕ್ಕಂಥ ಆ ಹರಳುಗಳಿಗೆ ರತ್ನ ಅಂತ ಕರೀತೀವಿ, ಬಹಳ ಅಮೂಲ್ಯ ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೂ ಜ್ಞಾನಿಗಳು ಹೇಳ್ತಾರ ಅವು ಅಮೂಲ್ಯ ವಸ್ತುಗಳಲ್ಲ, ಅವು ಅಷ್ಟೊಂದು ಕಿಮ್ಮತ್ತಿನ ವಸ್ತುಗಳು ಅಲ್ಲ. ಈ ಜಗತ್ತಿನೊಳಗೆ ಮೂರೇ ಮೂರು ಕಿಮ್ಮತ್ತಿನ ವಸ್ತು ಅದಾವ, ಬಹಳಷ್ಟು ಬೆಲೆ ಬಾಳತಕ್ಕಂತಹ ವಸ್ತು ಅದಾವ. ಅವು ಯಾವುವು ಅಂತಂದ್ರ ಜಲಂ, ಅನ್ನಂ, ಶುಭಾಷಿತಂ. ಬಹಳ ಕಿಮ್ಮತ್ತಿನ ವಸ್ತು. ಒಂದಿದ್ದು ನೀರು, ನೀರಿದ್ರೆ ಬದುಕಕ್ಕಾಗೈತಿ ತಂಗಿ. ಎರಡನೇದ್ದು ಅನ್ನ, ಅನ್ನ ಇಲ್ಲದೆ ಕೂಡ ಬದುಕಕ್ಕಾಗೈತೇನೋ ಇಲ್ಲ. ಮೂರನೇದ್ದು ಇನ್ನೊಂದು ಅಮೂಲ್ಯವಾಗಿರತಕ್ಕಂತಹ ವಸ್ತು ನಾಲ್ಕು ಒಳ್ಳೆಯ ಮಾತುಗಳು, ಇವು ಕೂಡ ಅಷ್ಟೇ ಅಮೂಲ್ಯ. ಆದ್ರೆ ಏನು ವಿಚಿತ್ರ ಅಂತಂದ್ರ ಇವು ಮೂರು ನಮ್ಮ ಹತ್ತಿರ ಇದ್ದಾಗ ಇದರ ಕಿಮ್ಮತ್ತು ನಮಗೆ ಗೊತ್ತಾಗುವುದಿಲ್ಲ. ನೀರ ಹತ್ತಿರ ಇದ್ದಾಗ ನಮಗೆ ಕಿಮ್ಮತ್ತು ಗೊತ್ತಾಗಲ್ಲ, ಹ್ಯಾಂಗೆ ಹಂಗೆ ಬಳಸ್ಬಿಡ್ತೇವೆ. ಅನ್ನ ನಮ್ಮ ಹತ್ರ ಇದ್ದಾಗ ಅದರ ಕಿಮ್ಮತ್ತು ಗೊತ್ತಾಗುವುದಿಲ್ಲ, ಅದರ ಬಗ್ಗೆ ನಾವು ಸಾಕಷ್ಟು ಅಲಕ್ಷ್ಯ ಮಾಡ್ತೇವೆ. ನಾಲ್ಕು ಒಳ್ಳೆಯ ಮಾತುಗಳನ್ನ ಹೇಳ್ತಕ್ಕಂಥ ತಂದೆ, ತಾಯಿ, ಗುರು ಹಿರಿಯರು ನಮ್ಮ ಹತ್ರ ಇದ್ದಾಗ ನಮಗೆ ಅವ್ರ ಮಹತ್ವ ಗೊತ್ತಾಗುವುದಿಲ್ಲ, ಅವ್ರು ಹೋದ ಬಳಿಕ ನಾವು ನೆನೆಸ್ತೀವಿ. ಇದ್ದಾಗ ಇದರ ಮಹತ್ವವನ್ನು ತಿಳ್ಕೊಂಡು ನಾವು ಬದುಕಿದ್ದೇ ಆದ್ರ ನಾವು ಬಹಳ ದೊಡ್ಡ ಸುಖಿಗಳಾಗ್ತೇವೆ. ಮಳಿ ಹೋತು ಅಂತಂದ್ರೆ ಕಣ್ಣ ಮೇಲೆ ಕಪಾಳಕ್ಕೆ ಬರ್ತಾವ. ಯಾಕೆ? ಈ ಪ್ರಪಂಚಕ್ಕೆ ಏನು ಆಧಾರ? ಜಲ, ನೀರ. ಒಂದು ಮಾತದ, ಜಲಂ ಯಸ್ಯ ಬಲಂ ತಸ್ಯ. ಯಾರ ಹತ್ರ ಜಲ ಅದ ಅವ್ರ ಹತ್ರ ಬಲ ಅದ.
ಜಲ ಇದ್ದಿದ್ದಂದ್ರೆ ಬರ 100 ಎಕರೆ ಜಮೀನದ ಕರೆ ಮಳಿನ ಬರಲಿಲ್ಲ ಅಂತ ಒಂದು ಬಿಟ್ಟು 10 ಬೋರ್ ಬಡಿಸಿದ್ರಿ ನೀರ ಹತ್ತಿಲ್ಲ ಅಂತಂದ್ರೆ ಸಾಕಷ್ಟು ಆಳವಾಗಿ ಬಾವಿ ತೋಡಿದ್ರಿ ನೀರ ಸಿಗಲಿಲ್ಲ ಅಂತಂದ್ರೆ ಎಲ್ಲವೂ ಕೂಡ ವ್ಯರ್ಥ ಆಗ್ತದ. ಯಾಕ? ಬಹಳ ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಅಂತಂದ್ರೆ ಜಲ, ನೀರ. ನಾವು ನಿನ್ನೆ ಬರುವಾಗ ನೋಡಿದ್ವಿ, ಒಂದೊಂದು ಕಡೆ ಸಾಕಷ್ಟು ಬರ ಅದ. ಗೋವಾಡ ಏರಿಯಾಕ್ಕೆ ಬಂದ್ವಿ, ಬೆಳೆ ಹಂಗ ನಗಾಕತ್ತಾವ. ಯಾಕಪ್ಪ? ಸಾಕಷ್ಟು ಬೋರ್ ಅದಾವ, ಬಾವಿ ಅದಾವ, ಎಷ್ಟು ದೊಡ್ಡ ಕೆರಿ ಅದ. ನಮ್ಮ ಶಿವಣ್ಣ ಬಂದಾಗಿದ್ದೀವಿ ನಾವು. ಎಷ್ಟು ನೀರ, ಏನು ಕೆಟ್ಟ ಹಚ್ಚ ಹಸಿರ, ನೋಡಿದ್ರೆ ಸಾಕು ಹೊಟ್ಟೆ ತುಂಬ. ಯಾಕ? ಜಲಂ ಯಸ್ಯ ಬಲಂ ತಸ್ಯ. ನೀರನ್ನೋದು ಬಹಳ ಅಮೂಲ್ಯ. ಅದಕ್ಕೆ ಎಷ್ಟು ಕಿಮ್ಮತ್ತು ಕಟ್ಟರು ಕಡಿಮೆನ. ಒಂದು ನೀರ, ಇನ್ನೊಂದು ಅನ್ನ. ಒಬ್ಬ ದೇವರನ್ನ ಕುರಿತು ತಪಸ್ಸು ಮಾಡಿದ ರಾಜ. ರಾಜ ಅಂತಂದ್ರೆ ಏನ್ ಕಮ್ಮಿ ಇರ್ತದ? ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ, ಭೋಗ ಎಲ್ಲವೂ ಕೂಡ ಹಂಗ ಸಾಕಷ್ಟು ಇರ್ತದೆ. ತಪಸ್ಸು ಮಾಡಿದ, ಪರಮಾತ್ಮ ಪ್ರತ್ಯಕ್ಷ ಆದ. ಏನು ಬೇಕು ಕೇಳು, ವರ ಕೊಡ್ತೀನಿ ಅಂತ ದೇವ. ಅವಾಗ ರಾಜ ಹೇಳ್ತಾನ, ದೇವ್ರೇ ನನಗೆ ಇಂಥದ್ದು ವರ ಕೊಡು, ನಾ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು. ಇದಕ್ಕೆ ಮುಟ್ಟಿದ್ಮೇಲೆ ಇದು ಬಂಗಾರ ಹಾಕೋ. ನಾ ಯಾವ ವಸ್ತುವಿಗೆ ಮುಟ್ತೀನಿ ಅದು ಬಂಗಾರ ಆಗ್ಬೇಕು. ಅಷ್ಟು ಅವನಿಗೆ ಶ್ರೀಮಂತಿಗೆ ಹುಚ್ಚ ರಾಜನಿಗೆ. ಏನೆಲ್ಲ ಇದ್ರೂ ಕೂಡ ಇನ್ನು ಬೇಕನ್ನು ಹುಚ್ಚ. ತಥಾಸ್ತು ಅಂದ ದೇವರ. ಹೋಗ್ಬೇಡ ತಡಿ, ನಾ ಮುಟ್ಟಿದ್ದು ಬಂಗಾರ ಆಗ್ತದೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ತೀನಿ ಅಂದ ದೇವರಿಗೆ. ಮಾಡೇ ಬಿಡು ಅಂದ ದೇವರ. ಅಲ್ಲಿ ಒಂದು ಕಲ್ಲಿತ್ತು. ರಾಜ ಆ ಕಲ್ಲಿಗೆ ಹಿಂಗ ಮುಟ್ಟಿದ, ಕಲ್ಲೆಲ್ಲ ಬಂಗಾರ ಆಯ್ತು. ನೀ ವರ ಕೊಟ್ಟಿದ್ದು ಖರೆ ಆಗ್ಯದ, ನೀ ಹೋಗ್ಬಿಡು. ಮಣ್ಣು ಮುಟ್ಟದ, ಬಂಗಾರ ಆಯ್ತು. ಗಿಡ ಮುಟ್ಟದ, ಬಂಗಾರ ಆಯ್ತು. ಇನ್ನು ಪ್ರಪಂಚದೊಳಗ ನನ್ನಟ್ಟ ಶ್ರೀಮಂತ ಯಾರಲ್ಲ ಅಂತ ತಿಳ್ಕೊಂಡು ಹಿರಿ ಹಿರಿ ಹಿಂದೂ ಅಂತ ಬರಾಕತ್ತಿದ್ದ ಸಣ್ಣ ಒಂದು ಮಗು. 5-6 ವರ್ಷದ ಮಗು. ಅಪ್ಪ ಹೋಗಿ ಎಷ್ಟು ದಿವಸ ಆಯ್ತು, ಅಪ್ಪನನ್ನು ನೋಡಿ ಓಡ್ಕೊಂತ ಬಂತು. ಬಾ ನನ್ನ ಮಗನ ಅಂತ ತಿಳ್ಕೊಂಡು ಹಿಂಗ ಎತ್ಕೋಬೇಕು ಅಂತ ಹಿಂಗ ಮುಟ್ಟದ, ಕೂಸು ಬಂಗಾರ ಆಯ್ತು. ಬಂಗಾರ ಆಯ್ತು ಅಂತಂದ್ರ ಮುಗ್ದ ಹೋತು, ಜೀವನ ಹೋತದ್ದು, ನಿರ್ಜೀವ ಆಗಿಬಿಡ್ತು. ಯದಿ ಝಲ್ಲಂತ ಎಂಥ ವರ ಕೇಳಿದೆ ನಾನು. ಅಪರೂಪಕ್ಕೆ ಒಂದು ಹುಟ್ಟಿದ ಮಗು ಸತ್ತು. ಮಗುವಿನ ತೂಕ ಎಷ್ಟು ಅದ ಅಷ್ಟು ಬಂಗಾರ ಆಗ್ಯದ. ಇದೆಂಥ ವರ ಕೇಳಿದೆ. ಹೊಟ್ಟೆ ಹಸಿದಿತ್ತು. ಮಹಾರಾಣಿಗೆ ಊಟಕ್ಕೆ ತಗೊಂಡು ಬಾ ಅಂದ. ನನಗೆ ಕೊಟ್ಟು ನಾನು ಸಾಯ್ತೀನಿ ಅಂತ ತಿಳ್ಕೊಂಡು ದೂರದಿಂದ ಒಂದಿಟ್ಟು ಊಟಕ್ಕೆ ಕೊಟ್ಟರು ಮಹಾರಾಣಿ. ಉಣಬೇಕು ಅಂತ ತಿಳ್ಕೊಂಡು ಆ ಅನ್ನ ಮುಟ್ಟದ, ಅನ್ನನೂ ಬಂಗಾರ ಆಯ್ತು. ತಿನ್ನಾಕ ಬರ್ತದ ಬಂಗಾರ? ಏನ್ ತಂಗಿ, ಬಂಗಾರ ತಿನ್ನಾಕ ಬರ್ತದ? ಬಂಗಾರ ಏನ ಇದ್ರು
ಕೂಡ ನೋಟು ಕಟ್ಟ ಚಂದ ಊಟಕ್ಕೆ ಬರುವುದಿಲ್ಲ. ಯಾಕ ಅಂತಂದ್ರ ಬಂಗಾರ ಅಮೂಲ್ಯ ಅಲ್ಲ. ಏನು ಅಮೂಲ್ಯ ಅದ ಅಂತಂದ್ರ ಅನ್ನ ಅಮೂಲ್ಯ ಅದ, ನೀರ ಅಮೂಲ್ಯ ಅದ. ಇವೆರಡು ಬಿಟ್ಟು ಬದುಕಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಹಿಂದಿನ ನಮ್ಮ ಹಿರಿಯರು, ರಾಜರು, ಮಹಾರಾಜರು ಊರಿಗೆ 4 ಕೆರೆ ಕಟ್ಟಿಸ್ತಿದ್ರು. ಎಲ್ಲಿ ರಾಜ ಮಹಾರಾಜ ಆಳ್ಕೆ ಇರ್ತಿತ್ತು, ಊರು ಸುತ್ತೆಲ್ಲ ಮೊದಲು ಕೆರೆ ಕಟ್ಟಿಸ್ತಿದ್ರು. ಯಾಕ? ನೀರು ಇರಲಿ. ನೀರು ಇತ್ತು ಅಂತಂದ್ರೆ ನಮ್ಮ ಪ್ರಜೆಗಳು ಸುಖದಿಂದ ಇರ್ತಾರ. ಕೆರೆ, ಹಳ್ಳ, ಬಾವಿ, ಡ್ಯಾಮ, ನದಿ ಇವು ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತು. ಅವನ್ನ ಕಾಯ್ಕೋಬೇಕು ನಾವು. ಮನೆಗೆ ಯಾರೋ ಬರ್ತಾರೆ, ಮಠ ಮಧ್ಯಾಹ್ನ ನಿಮ್ದು ಹೊಟ್ಟೆ ಹಸ್ತಿರ್ತದ, ಅವ್ರದ್ದು ಹೊಟ್ಟೆ ಹಸ್ತಿರ್ತದ. ಏ ಅಣ್ಣ ಬಾ, ಏ ತಂಗಿ ಬಾ, ಬಾಯಿ ಬಾ, ಒಂದು ಕುಟುಂಬ ನೀರು ಕುಡಿ, ಒಂದು ತುತ್ತು ಊಟ ಮಾಡುದು ಅಂತಂದ್ರ ಎಷ್ಟು ಆನಂದ. ಇದು ನೋಡ್ಬೇಕು ಅಂತಂದ್ರೆ ಹಳ್ಳ್ಯಾಗ ನೋಡ್ಬೇಕು. ಪ್ಯಾಟ್ಯಾಗ ಯಾರಾದ್ರೂ ಒಂದು ಹನಿ ನೀರು ಕೇಳೋದು ಸಹಿತ ಕೊಡೋದಿಲ್ಲ. ಬಂದವ್ರನ್ನೆಲ್ಲ ಸಂಶಯ ದೃಷ್ಟಿಯಿಂದ ನೋಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಯದ. ಒಂದು ಜಲ ಬಹಳ ಕಿಮ್ಮತ್ತಿಂದು, ಒಂದು ಅನ್ನ ಬಹಳ ಕಿಮ್ಮತ್ತಿಂದು. ಹೀಗಾಗಿ ಊಟದ ಸಮಯಕ್ಕೆ ಯಾರೇ ಬಂದರೂ ಕೂಡ ಒಂದು ತುತ್ತ ಅನ್ನ ಕೊಡುವುದು ಕಲೀರಿ ಅಂತ ತಿಳ್ಕೊಂಡು ಏನ್ ಮಾಡೋದು ನಮ್ಮ ಹಿರಿಯರು? ಅದಕ್ಕೆ ದಾಸೋಹ ಅಂತ ಕರೆದ್ರು. ಇಟ್ಟಿರಲಿಲ್ಲ ಮಲ್ಲಣ್ಣ ದಾಸೋಹ. ಪುರಾಣ ಮುಗಿದ ಕೂಡಲೇ ದಾಸೋಹ. ಯಾಕ? ಅದು ತೃಪ್ತಿ, ಮನಸ್ಸಿಗೆ ಸಮಾಧಾನ ಕೊಡ್ತದ, ಮೈಯಾಗ ಚೈತನ್ಯ ಕೊಡ್ತದ, ಕಸುಬು ಕೊಡ್ತದ. ಹೊಟ್ಟೆ ಖಾಲಿ ಇತ್ತು ಅಂತಂದ್ರ ನೆತ್ತಿ ಕೆಲಸ ಮಾಡಲ್ಲ. ಎಂತ ಬೇಕಾದಂತ ವ್ಯಕ್ತಿ ಮಾತಾಡೋ ಸಹಿತ ಮಾತು ರುಚಿ ಹತ್ತುದಿಲ್ಲ. ಹೆಂಡತಿ ಎಷ್ಟು ಪ್ರೀತಿ ಮಾಡ್ತಾಳಂದ್ರೂ ಸಹಿತ ಅಕ್ಕಿನ ಮಾತು ಸಹಿತ ನಿನಗ ವಿಷ ಅನಿಸ್ತದ. ಮಗನ ಎಷ್ಟು ಪ್ರೀತಿ ಮಾಡ್ತಿ ಅಂತಂದ್ರೆ ಮಗನ ಮಾತು ಕೂಡ ನಿನಗ ಬ್ಯಾಡ ಅನಿಸ್ತದ. ಯಾಕ? ಬಟ್ಟಿ ಹಸಿರ್ತದ, ನಿನ್ನ ಮಾತು ತಗೊಂಡು ಏನ್ ಮಾಡ್ಲಿ, ಮಗನ ಒಂದು ತುತ್ತ ಅನ್ನ ಹಾಕಂತ ಅಂತಾರೆ. ಯಾಕ ಅಂತಂದ್ರ ಬಟ್ಟಿ ಹಸಿತು ಅಂತಂದ್ರ ಮುಗಿದು ಹೋತು. ಮೊದಲು ಯಾವಾಗಾದ್ರೂ ಸಹಿತ ಈ ಚರ್ಮದ ಚೀಲ ತುಂಬ್ಕೋಬೇಕು ಅಂತ ಅನಿಸ್ತದ. ಯಾಕ? ಅನ್ನ ಅನ್ನೋದು ಅಷ್ಟು ಮುಖ್ಯ. ಅನ್ನ ಅನ್ನೋದು ಅಷ್ಟು ಮುಖ್ಯ. ಅದಕ್ಕೆ ಜಲಂ ಅನ್ನಂ, ಕಟ್ಟು ಕಡೆಗೆ ಇನ್ನೊಂದು ಯಾವುದು? ಶುಭಾಷಿತಂ, ಒಳ್ಳೆಯ ಮಾತುಗಳು. ನೀರು ಎಷ್ಟು ಮಹತ್ವದ್ದೋ, ಅನ್ನ ಎಷ್ಟು ಮಹತ್ವದ್ದೋ, 4 ಒಳ್ಳೆಯ ಮಾತುಗಳು ಕೂಡ ಅಷ್ಟೇ ಮಹತ್ವದ್ದು. ಅನ್ನ ನೀರು ಜೀವ ಉಳಿಸಿದ್ರ 4 ಒಳ್ಳೆಯ ಮಾತುಗಳು ಹೆಂಗ ಜೀವನ ನಡೆಸಬೇಕು ಅಂತ ಕಲಿಸ್ತಾವ. ಹೆಂಗ ಬದುಕಬೇಕಪ್ಪ ಈ ಪ್ರಪಂಚದೊಳಗ, ಹೌದನ್ನೋ ಬದುಕಬೇಕಲ್ಲ. 4 ಮಂದಿ ದನಗಳು ಕೂಡ ಬದುಕ್ತಾವ, ಪಶು ಪಕ್ಷಿ ಪ್ರಾಣಿಗಳು ಕೂಡ ಬದುಕ್ತಾವ. ನಾವು ಕೂಡ ಅದರದಂಗ ಬದುಕಾಕತ್ತೀವಿ ಅಂತಂದ್ರೆ ಏನಾದ್ರೂ ಕೂಡ ಕಿಮ್ಮತ್ತಿರ್ತದೇನೋ ಇಲ್ಲ. ನಾವು ಚಲೋ ಬದುಕಬೇಕಾಗಿತ್ತು ಅಂತಂದ್ರ ಚಲೋ 4 ನುಡಿಗಳು ನಾವು ಕೇಳಬೇಕು. ಅದಕ್ಕೆ ಶರಣರೇನ್ ಹೇಳಿದ್ರು? ಕಡೆಗಿ ಇಲ್ಲದ ಬಂಡಿ ಹೊಡೆ ಕೆಡುವುದೇ ಮಾಂಬುದೇ, ಕಡೆಗೀಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ನುಡಿಗಡಣವೇ ಕಡಗೀಲು ಕಾಣ ರಾಮನಾಥ. ಒಂದು ಕಥೆ ಕೇಳಿರಿ. ಹಿಂದಕ್ಕೆ ಪುರುಷಕ್ಕ ಪುರಾಣ ಕೇಳಾಕ ಬಂದವರು ಹೇಳಿರ್ಬೇಕು ಈ ಕಥೆ. ಆದ್ರೆ ನೆನಪೈತ್ರಿ ಇಲ್ಲೋ ಗೊತ್ತಿಲ್ಲ. ಸೊ
ಸುಮ್ಮನೆ ನೆನಪು ಮಾಡ್ತೀನಿ ಅಂತ. ಎಷ್ಟು ಮಹತ್ವದ 4 ಒಳ್ಳೆ ಮಾತುಗಳು ನಮ್ಮ ಜೀವನಕ್ಕೆ. ಹಿಂಗ ಭೂಪಾಡ ಅಂತ ಒಂದು ಊರ, ದೊಡ್ಡ ಶ್ರೀಮಂತ, ಏನಾರೇ ಹೊಸ ತರಬೇಕನ್ನೋ ಆಶಾ. ನಾ ತಂದು ವಸ್ತು ನೋಡಿ ಊರಾಗಿನ ಮಂದಿ ಹೌದು ಹೌದು ಅನ್ಬೇಕು ಅನ್ನೋ ಆಶಾ. ಒಬ್ಬೊಬ್ಬರಿಗೆ ಇರ್ತದ, 4 ಮಂದಿ ನನಗೆ ಚಲೋ ಅನ್ಬೇಕು, ನಾ ಮಾಡಿದ್ದಕ್ಕೆಲ್ಲ ಹೊಗಳಬೇಕು ಅನ್ನೋ ಆಶೆ ಇರ್ತದ. ಸಹಜ. ಏನ್ ಮಾಡ್ದ, ನಮ್ಮ 10 ಹಳ್ಳ್ಯಾಗ ಅಂತ ಒಂದು ಗಾಡಿ ಇರಬಾರ್ದು ಅಂತ ತಿಳ್ಕೊಂಡು ಎತ್ತಿನ ಗಾಡಿ ಮಾಡಿಸ್ದ. ರೂಪಾಯಿ ಇಲ್ಲ, 2 ರೂಪಾಯಿ ಇಲ್ಲ, 2 ಲಕ್ಷ ರೂಪಾಯಿ ಕೊಟ್ಟು ಒಂದು ಎತ್ತಿನ ಗಾಡಿ ಮಾಡಿಸ್ದ. ಈ ಗಾಡಿಗೆ ತಕ್ಕ ಎತ್ತುಗಳಿರ್ಬೇಕು ಅಂತ ತಿಳ್ಕೊಂಡು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಕಿಲಾರಿ ಎತ್ತುಗಳು ತಂದ. ಏನು ನೋಡಿದ್ರ ನೆದರಾಗಬೇಕಂತ ಎತ್ತುಗಳು, ನೋಡಿದ್ರೆ ನೆದರಾಗಬೇಕು ಅಂತ ಗಾಡಿ. ಎಳ್ಳ ಅಮಾವಾಸ್ಯೆ ಬಂತು, ಹೊಲಕ್ಕೆ ಹೋಗ್ಬೇಕಾಗಿತ್ತು ಚರಗಾರ ಜಿಲ್ಲಾಕ. ಹೆಂಡತಿಗೆ ಹೇಳಿದ ಸಾವುಕಾರತಿ ಪಂಚಪಕ್ವಾನ್ನ ಮಾಡು, ನಿನಗೆ ಏನೇನು ಮಾಡಕ್ಕೆ ಬರ್ತದ ಅಡಿಗೆ ಎಲ್ಲ ಮಾಡು. ನಾನಾ ರೀತಿ ಅಡಿಗೆ ಮಾಡೋದು ಸಾವುಕಾರತಿ. ಏನು ಎತ್ತಿನ ಗಾಡಿ ಮಾಡಿಸಿದ್ದಲ್ಲ, ಬಂಡಿ ಮಾಡಿಸಿದ್ದಲ್ಲ, ಆ ಬಂಡಿಯೊಳಗೆ ಎಲ್ಲ ಗಂಟು ಕಟ್ಟಿ ಇಳಿಸಿದ. ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು 4 ಜನ ಆ ಗಾಡಿ ಹತ್ತಿದ್ರು. ನೋಡ್ಬೇಕು, ರೇಷ್ಮೆ ಬಟ್ಟಿ ಉಟ್ಟಾನ, ರೇಷ್ಮೆ ರುಮಾಲು ಸುತ್ತಾನ. ಸಾವುಕಾರತಿಯನ್ನು ರೇಷ್ಮೆ ಸೀರೆ ಉಟ್ಟಾಳ, ಮೈ ತುಂಬಾ ಬಂಗಾರ ಉಟ್ಕೊಂಡಾಳ. ಪ್ಯಾಟ್ಯಾಗಿಂದ ಹಾದು ಹೋದ 4 ಮಂದಿ ನೋಡ್ತಾರಂತ ತಿಳ್ಕೊಂಡು ಮೇನ್ ರಸ್ತಾ ಇರ್ತದಲ್ಲ ಊರಾಗ, ಅದೇ ರಸ್ತಾದಾಗಿಂದ ಹೆಗಲ ಮೇಲೆ ಬಾರ್ಕೋಲ ಹಾಕಿ ನಡಿ ಅಂತ ತಿಳ್ಕೊಂಡು ಹಿಂಗ ಆ ಎತ್ತುಗಳಿಗೆ ಆ ಬಾರ್ಕೋಲ ತೋರಿಸಿ ಒಂದು ಚಡಿಯಲ್ಲಿ ಹಿಂಗ ಕೊಡೋದಕ್ಕ ಕಣ್ಣಂತ ಜಿಗಿದು ಎತ್ತುಗಳು ಓಡಾಕತ್ತು. ನಟ್ಟ ನಡುವರೆಗೆ ಬಂದಿತ್ತು. ಊರಾಗ ಗಾಡಿ ಮುರ್ಕೊಂಡು ಹಾಕಂತ ಬಿತ್ತು. ಯಾಕೆ ಬಿತ್ತು? ಗಾಡಿ ಹೊಸದು, ಎತ್ತುಗಳು ಆಗ್ತಿ ಮಜಬೂತಿ ಎತ್ತುಗಳು. ಯಾಕೆ ಬಿತ್ತು ಅಂತಂದ್ರ 2 ಲಕ್ಷ ರೂಪಾಯಿ ಕೊಟ್ಟು ಗಾಡಿ ಮಾಡಿಸಿದ್ದ, ಖರೆ 2 ರೂಪಾಯಿ ಕೊಟ್ಟು ಆ ಗಾಡಿಗೆ ಕೀಲ ಹಾಕಿಸಿದ್ದಿಲ್ಲ. ಗಾಡಿ ಮುಖ್ಯನೋ ಕೀಲು ಮುಖ್ಯನೋ? ಹಂಗ ಪರಮಾತ್ಮ ಏನ್ ಮಾಡಿದ ಅಂತಂದ್ರ ಕಿಮ್ಮತ್ತಿನ ಗಾಡಿ ಕೊಟ್ಟು ಕಳಿಸ್ಯಾನ ಈ ಭೂಮಿ ಮೇಲೆ. ಎಂಥ ಗಾಡಿ? ಶರೀರ ಅನ್ನೋ ಗಾಡಿ ಕಳಿಸ್ಯಾನ, ಭೂಮಿ ಮೇಲೆ ಕಳಿಸ್ಯಾನ. ಇಷ್ಟು ಗಾಡಿ ಕೊಡ್ತಾವ ನೋಡಿ, ಇಷ್ಟು ಗಾಡಿ ಕೊಡ್ತಾವ. ಆದ್ರೆ ಕೀಲು ಒಂದು ಅವ ಹಾಕಿಲ್ಲ, ಕೀಲು ನಾವು ಹಾಕೋಬೇಕು. ಎಂಥ ಕೀಲ? ಮಹಾತ್ಮರ 4 ಒಳ್ಳೆಯ ನುಡಿಗಳು, ಪಾಠ ಪ್ರವಚನ, ಬಸವ ಪುರಾಣದೊಳಗೆ ಬರ್ತಕ್ಕಂಥ 4 ಚಲೋ ಮಾತು ಅನ್ನೋ ಕೀಲ ನಮ್ಮ ಜೀವನದೊಳಗೆ ನಾವು ಹಾಕೊಂಡ್ವಿ ಅಂತಂದ್ರೆ ಈ ಗಾಳಿ ಕಡಿತನಕ ಚಲೋ ಓಡ್ತದೆ. ಈ ಗಾಡಿ ಎಲ್ಲಿ ಒಗ್ಗರ ಆಗ್ಲಾರ್ದಂಗ, ಎಲ್ಲಿ ಮುರ್ಕೊಂಡು ಬೀಳಾರ್ದಂಗ, ಎಲ್ಲಿ ಅಪಘಾತ ಆಗ್ಲಾರ್ದಂಗ ನಾವು ಎಲ್ಲಿ ಹೋಗ್ಬೇಕಂತೀವಿ ಅಲ್ಲಿ ತನಕ ಈ ಗಾಡಿ ಓಡ್ತದ. ಯಾಕೆ? ಕಡೆಗೆ ಇಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ. ಕೀಲ ಮುಖ್ಯ. ಅದಕ್ಕ ಹಂಗ ಜೀವನದೊಳಗ 4 ಒಳ್ಳೆಯ ಮಾತುಗಳು ಕೇಳೋದು ಬಹಳ ಮುಖ್ಯ. ಕರಿಯಲಿತ್ತಡೆಬಲ್ಲೆ, ಸಿರಿಯಲಿತ್ತಡೆಬಲ್ಲೆ, ಹಿರಿದಪ್ಪ ರಾಜ್ಯ ನಿತ್ತೊಡೆ ನಾನೊಲ್ಲೆ. ನಿಮ್ಮ ಶರಣರ ಸುಳ್ಳು ನುಡಿ ಒಂದರಗಳಿಗೆ ಇತ್ತೊಡೆ, ನಿಮ್ಮ ವಿದ್ಯೆ ಕಾಣ ರಾಮನಾಥ. ಬಸವಣ್ಣವ್ರು ಏನ್ ಮಾಡಿದ್ರು? ಬಂದವರಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿದ್ರು, ಕಲ್ಯಾಣದೊಳಗೆ ಇರಾಕ ಆಶ್ರಯ ಕೊಟ್ಟರು. ಎಲ್ಲಕ್ಕಿಂತ ಹೆಚ್ಚಿನ ಏನ್ ಮಾಡಿದ್ರು ಅಂತಂದ್ರೆ ಬಂದವರಿಗೆ 4 ಒಳ್ಳೆಯ ಮಾತುಗಳನ್ನ ಹೇಳೋ ಸಲುವಾಗಿ ಅನುಭವ ಮಂಟಪ ಅನ್ನೋದು ಕಟ್ಟಿದ್ರು. ಆ ಅನುಭವ ಮಂಟಪದ ಮುಖಾಂತರ 4 ಚಲೋ ಚಲೋ ವಚನಗಳು, ಮಾತುಗಳು ಹೇಳ್ಕೊಂತ ಬಂದ್ರು. ಸಮಾಜ
ಸುಂದರ ಆಯಿತು. ನಮ್ಮ ಬದುಕು ಸುಂದರ ಆಗಬೇಕಾಗಿತ್ತು ಅಂತಂದ್ರೆ ನಾವು ಕಟ್ಟಿದ ಮನೆಯಿಂದಲ್ಲ, ನಾವು ತಗೊಂಡ ಹೊಲದಿಂದ ಅಲ್ಲ, ನಾವು ಉಟ್ಕೊಂಡಿರ್ತಕ್ಕಂಥ ಬಟ್ಟೆಯಿಂದಲ್ಲ, ಹಾಕಿಕೊಂಡಿರ್ತಕ್ಕಂಥ ಬಂಗಾರದಿಂದ ಅಲ್ಲ, ನಾವು ನಡ್ಕೊಳ್ತಕ್ಕಂಥ ರೀತಿಯಿಂದ ನಮ್ಮ ಬದುಕು ಸುಂದರ ಆಗುತ್ತದೆ. ನಮ್ಮ ಬದುಕು ಸುಂದರ ಆಗ್ಬೇಕಾದ್ರೆ ನಾವು ಹೆಂಗ ನಡ್ಕೊಳ್ತೀವಿ ಸಮಾಜದೊಳಗ, ನಾಲ್ಕು ಮಂದಿಯಾಗ ನಾವು ಹೆಂಗ್ ಇರ್ತೀವಿ, ಹೆಂಗ್ ಮಾತಾಡ್ತೀವಿ, ಹೆಂಗ್ ನುಡಿತೀವಿ, ಹೆಂಗ್ ನಡಿತೀವಿ, ಇದು ಬಹಳ ಮುಖ್ಯ. ಇದರ ಸಲುವಾಗಿ ನಾಲ್ಕು ಒಳ್ಳೆಯ ಮಾತುಗಳು. ಕೇಶಿರಾಜು ಅಂತ ಹೆಸರು ಕೇಳಿದಿರಬೇಕು. ಕೊಂಡಗುಳಿ ಅಂತ ಬರ್ತದೆ, ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕುದೊಳಗೆ ಕೊಂಡಗುಳಿ. ಒಂದು 1000 ವರ್ಷದ ಹಿಂದಿನ ಮಾತು ಹೇಳತ್ತೀನಿ. ಬಹಳ ದೊಡ್ಡ ಶಿವಭಕ್ತ ಕೊಂಡಗುಳಿ ಕೇಶಿ ರಾಜ. ಅಲ್ಲಿ ಸೋಮನಾಥನ ದೇವಸ್ಥಾನ, ಆ ದೇವಸ್ಥಾನದ ವಿಸ್ತೀರ್ಣ ಭಕ್ತ, ದೊಡ್ಡ ಕವಿ, ಸಾಹಿತಿ, ಅನೇಕ ಕಾವ್ಯಗಳನ್ನ ಬರೆದಾನ, ಕವಿತೆಗಳನ್ನ ಬರೆದಾನ, ರಗಳೆಗಳನ್ನ ಬರೆದಾನ. ನೇಮ ಏನು ಅಂತಂದ್ರೆ ಪ್ರತಿ ದಿವಸ ಬೆಳಗ್ಗೆ ಎದ್ದ ಕೂಡಲೇ ಆನಂದದಿಂದ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಂಡು, ಏನು ಸೋಮನಾಥನ ದೇವಸ್ಥಾನ ಇತ್ತು ಆ ಲಿಂಗದ ಮುಂದೆ ಕುತ್ಕೊಂಡು 8 ಪದ್ಯ ಬರೀತಿದ್ದ. ಆ ಪದ್ಯವೇ ಆ ನೈವೇದ್ಯ ಆ ದೇವರಿಗೆ. ಇಂಥ ಮಹಾನ್ ಕವಿ ಕೊಂಡಗುಳಿ ಕೇಸಿ ರಾಜ. ಬಹಳ ಒಳ್ಳೆ ಸ್ವಭಾವ, ಗುಣವಂತ, ರೂಪವಂತ. ಇವರ ಕೀರ್ತಿ ಕಲ್ಯಾಣದ ಪೇರ್ಮಾಡಿ ರಾಯರಿಗೆ ಮುಗಿತು. ಈಗೇನು ಬಸವಣ್ಣನ ಕಲ್ಯಾಣ ಅಂತ ನಾವೇನು ಕರೀತೀವಲ್ಲ, ಬಸವಣ್ಣ ಬರೋದಕ್ಕಿಂತ ಮುಂಚೆ ಚಾಲುಕ್ಯ ರಾಜರು ಆ ಕಲ್ಯಾಣ ಆಡ್ತಿದ್ರು. ಪೇರ್ಮಾಡಿ ರಾಯ ಅಂತ ರಾಜ. ಆ ರಾಜನಿಗೆ ಗೊತ್ತಾಯ್ತು ಕೇಶಿ ರಾಜ ಬಹಳ ಒಳ್ಳೆ ಮನುಷ್ಯ ಅದನ, ಬಹಳ ಪ್ರಾಮಾಣಿಕದನ, ಅವನಿಗೆ ನಾವು ಕರೆಸ್ಕೋಬೇಕು. ಕರೆಸ್ಕೊಂಡು, ನೀ ಬಹಳ ಚಲೋ ವ್ಯಕ್ತಿ ಅದೆಯಪ್ಪ, ನಿನ್ನ ರಾಜ್ಯದ ಜೊತೆಗೆ ನಮ್ಮ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿಯಾಗಿ ನೀ ಕಾಯಕ ಮಾಡುವುದು ತಿಳ್ಕೊಂಡು, ತಾಯೇನು ಸಿಂಹಾಸನದ ಮೇಲೆ ಕುಳಿತುಕೊಳ್ತಿದ್ದಲ್ಲ, ಅಷ್ಟೇ ಒಂದು ಉಚಿತವಾಗಿರ್ತಕ್ಕಂಥ ಇನ್ನೊಂದು ಸಿಂಹಾಸನದ ಮೇಲೆ ಅವನನ್ನು ಕುಳ್ಳಿರಿಸಿ ಸಮಾನ ಒಂದು ವೇದಿಕೆಯನ್ನು ನೀಡಿ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಪೇರ್ಮಾಡಿ ರಾಯ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಆ ಕೇಶಿ ರಾಜ ಒಂದು ಷರತ್ತು ಹಾಕ್ತಾನೆ ಅವನಿಗೆ. ಬರ್ತೀನಿ ರಾಜ್ಯಕ್ಕೆ ಸೇವಾ ಮಾಡ್ತೀನಿ ಪ್ರಧಾನಿಯಾಗಿ, ಆದ್ರೆ ನನ್ನ ಒಂದು ನೇಮ ಏನದ ಅಂತಂದ್ರ ಬೆಳಿಗ್ಗೆ 1 ತಾಸ, ಸಾಯಂಕಾಲ 1 ತಾಸ ಮಹಾತ್ಮನ 4 ನುಡಿಗಳನ್ನು ನಾನು ಕೇಳುವುದು ರೂಢಿ ಮಾಡ್ಕೊಂಡಿನಿ. ಒಬ್ಬ ಮಹಾತ್ಮರಿಂದ, ನನ್ನ ಗುರುಗಳಿಂದ ನಾನು ಉಪದೇಶ ಕೇಳ್ತೀನಿ. ಈಗ ಹ್ಯಾಂಗ ನೀವು ಬಸವ ಪುರಾಣ ಕೇಳ್ತೀರಲ್ಲ, ಹಂಗ ಬೆಳಿಗ್ಗೆ 1 ತಾಸ, ಸಾಯಂಕಾಲ ತಾಸ ನನ್ನ ಗುರುಗಳ 4 ನುಡಿಗಳನ್ನು ನಾನು ಕೇಳಬೇಕು. ಅದಕ್ಕೆ ನೀ ಅವಕಾಶ ಮಾಡಿಕೊಟ್ರೆ ನಾ ಕಲ್ಯಾಣಕ್ಕೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಆಯ್ತು, ಯಾರು ಬೇಡ ಅಂತ ತಿಳ್ಕೊಂಡು ರಾಜ ಅವಕಾಶ ಮಾಡಿಕೊಟ್ಟ. ಹಿಂಗ ತಿಂಗಳು ಹೋತು, 2 ತಿಂಗಳು ಹೋತು. ಸಾಯಂಕಾಲದ ಸಮಯ ಸತ್ಸಂಗ ನಡೆದದ, ಹಿಂಗ ಪ್ರವಚನ ನಡೆದದ. ಗುರುಗಳು ಪ್ರವಚನ ಹೇಳಾಕತ್ತಾರ. ಕೇಶಿರಾಜ ಮುಂದೆ ಕುತ್ಕೊಂಡು ಕೈ ಜೋಡಿಸಿ ಆನಂದದಿಂದ ಪ್ರವಚನ ಕೇಳಾಕತ್ತಾನ. ಕೇಳೋ ಸಮಯದೊಳಗೆ ಒಬ್ಬ ಸೇವಕ ಓಡೋಡಿ ಬಂದು, ಯಪ್ಪ ನಿಮಗ ಮಹಾರಾಜ ಕರೆಯಕತ್ತಾರ, ಬರ್ರಿ. ಬರ್ತೀನಪ್ಪ, ಬರ್ತೇನೆ. ಇನ್ನೊಂದು 5 ನಿಮಿಷ ಆಗಿದ್ದಿಲ್ಲ, ಏನ್ರಿ ಪ್ರಧಾನಿಗಳೇ ಮಹಾರಾಜ ಕರೆಯಕತ್ತಾರ, ಬರ್ರಿ. 4-5 ಸಲ ಕರೆದ. ಮನಸ್ಸಿಗೆ ಬಹಳ ನೋವಾತು. ಸಿರಿಯ ಸಂಗಂ ಶರಣ ಸಂಘಕ್ಕೆ ಬಗೆಯಾಯಿತಲ್ಲ ಅಂತ ತಿಳ್ಕೊಂಡು ರಾಜನ ಹತ್ರ ಹೋದ. ಇಷ್ಟೇ ತಡ ಮಾಡಿ ಬಂದ್ರಿ ಪ್ರಧಾನಿಗಳೇ? ಇಲ್ಲ, ನಾ ಸತ್ಸಂಗದೊಳಗೆ ಇದ್ದೆ, ಪ್ರವಚನ ಕೇಳಕತ್ತಿದ್ದೆ. ರಾಜ ಸಿಟ್ಟು ಬಂತು. ರಾಜ ಹೇಳಿದ ತಕ್ಷಣ ಓಡೋಡಿ ಬರೋದನ್ನ ಬಿಟ್ಟು, ನೀವೆಷ್ಟು ತಡ ಮಾಡಿ ಬಂದಿರಲ್ಲ, ಏನು ನಿಮಗ ಸತ್ಸಂಗನೇ ಹೆಚ್ಚು, ಏನೋ ಆ ಪ್ರಧಾನಿ ಪಟ್ಟ ಹೆಚ್ಚು. ಆವಾಗ ಕೇಶಿರಾಜ ಅಂತ
ಈ ಪ್ರಧಾನ ಪಟ್ಟ ತಗೊಂಡು ನಾನು ಏನ್ ಮಾಡಬೇಕು? ನನಗೆ ನನ್ನ ಗುರುಗಳು ಹೇಳ್ತಕ್ಕಂಥ 4 ಒಳ್ಳೆಯ ನುಡಿಗಳೇ ನನಗೆ ಮುಖ್ಯ ಅಂತ ತಿಳ್ಕೊಂಡು ಪ್ರವಚನದ 4 ಮಾತಿನ ಸಲುವಾಗಿ ಪ್ರಧಾನಿಯ ಪಟ್ಟವನ್ನೇ ತೊರೆದಿರ್ತಕ್ಕಂಥ ಶರಣ ಕೊಂಡಗುಡಿ ಕೇಶಿರಾಜ. ಈಗಂತವ್ರು ಸಿಗ್ತಾರೆ ಬೇಡ? ಏ ಬಾರೋ, ನಾ ಚಲೋ ಮಾತು ಹೇಳ್ತೀನಿ ಕೇಳಕತ್ತಿ ಬಾರೋ ಅಂತ ಹೇಳಿ ಕರೆದ್ರು ಬರೋಣದೇನು? ಪ್ರಧಾನಿ ಪಟ್ಟನೆ ಬಿಟ್ಟವ, ಗುರುಗಳ 4 ಒಳ್ಳೆಯ ಮಾತು ಕೇಳುವುದನ್ನು ಬಿಡಲಿಲ್ಲ. ಎಷ್ಟು ತಾಕತ್ತಿತ್ತು ಆ ಕೊಂಡಗುಳಿ ಕೇಶಿರಾಜನ ಹತ್ರ ಅಂತ. ಕಲ್ಯಾಣ ಬಿಟ್ಟು ತನ್ನ ಊರಿಗೆ ಬರತಕ್ಕಂತ ಸಮಯದೊಳಗ ಭೀಮಾ ನದಿ ಮಹಾಪೂರ್ ಬಂದಿರ್ತದೆ. ಆ ಕಡೆ ದಾಟಬೇಕು ಅಂತಂದ್ರೆ ನದಿ ಜೋರಾಗಿ ಹರಿತಿರ್ತದೆ. ಸೇವಕರಂತಾರ, ಯಪ್ಪ ಸ್ವಲ್ಪ ನದಿ ಇಳಿದ ಬಳಕ ಹೋಗುನಂತ್ರಿ, ಮಠ ಮಧ್ಯಾಹ್ನ 3 ಹೊತ್ತು ಸ್ನಾನ ಪೂಜೆ ಆಗ್ಬೇಕು ನಮ್ಮ ಮುಖೇಶ್ವರ ಅಪ್ಪಳಂಗ. ಅದೇ ಹರಿವು ನದಿಯೊಳಗ ದಂಡ್ಯಾಗಿ ನಿಂತು ಸ್ನಾನ ಮಾಡಿದ್ರು. ನದಿ ದಂಡಿಯೊಳಗ ಅಲ್ಲೇ ಪಕ್ಕದೊಳಗ ಲಿಂಗ ಪೂಜೆ ಮಾಡ್ಕೊಳಕತ್ತಾರ. ದಾಸವಾಳದ ಗಿಡ ಇತ್ತು, ಹೂವಿಂದು ದಾಸವಾಳ ಹೂವ ನೋಡಿರಲಿಲ್ಲ. ಆ ಕೆಂಪು ದಾಸವಾಳದ ಹೂವ ಒಂದು ಲಿಂಗಕ್ಕೆ ಏರಿಸಿ ಆ ಲಿಂಗದೊಳಗೆ ಏಕ ದೃಷ್ಟಿಯನ್ನು ಇಟ್ಟು ಜಪ ಮಾಡತಕ್ಕಂತ ಸಮಯದೊಳಗ ಆಕಾಶದೊಳಗೊಂದು ಹದ್ದ, ಅದು ಈ ಕೆಳಗೆ ನೋಡ್ತದ, ಮಾಂಸದ ತುಂಡನೇ ಇರಬೇಕು ಅಂತ ತಿಳ್ಕೊಂಡು ಆ ದಾಸವಾಳ ಹೂವ ತನ್ನ ಕಾಲಾಗಿ ಹಿಡ್ಕೊಂಡು ಹೀಗೆ ಎತ್ಕೊಂಡು ಹೋಗುವಾಗ ಏನಾಯ್ತು, ಕೈಯಾಗಿರ್ತಕ್ಕಂಥ ಲಿಂಗ ಸಹಿತ ಆ ಹತ್ತಿದ ಕಾಲೊಳಗೆ ಹೋಗ್ಬಿಡು ಎತ್ಕೊಂಡು. ಆ ಹತ್ತು ಹಾರಿ ಹೋಗ್ತಕ್ಕಂಥ ಸಮಯದೊಳಗೆ ಏನಾಯ್ತು ಅಂತಂದ್ರ ಲಿಂಗ ನದಿಯಾಗ ಧಂಪ್ ಅಂತ ಬಿದ್ದು ಬಿಡು. ಯಾವಾಗ ಲಿಂಗ ನದಿಯೊಳಗೆ ಬಿತ್ತೋ, ಮೊದಲು ಹೆಂಗಿದ್ರು ಅಂತಂದ್ರೆ ನಮ್ಮ ಜನ ಲಿಂಗ ಪ್ರಾಣಿಗಳು, ಲಿಂಗ ಬಿಟ್ಟು ಇರ್ತಿದ್ದಿಲ್ಲ. ಅಂಗದಿಂದ ಲಿಂಗ ಬೇರೆ ಆತ್ಮ ಅಂತಂದ್ರೆ ತನ್ನ ಜೀವ ಹೋಯ್ತು ಅಂತ ತಿಳ್ಕೊತಿದ್ರು. ಎದಿ ಮೇಲೆ ಲಿಂಗ ಕಳೀತು ಏನೋ ಆತ್ಮ ಅಂತಂದ್ರ ಎಷ್ಟೋ ಜನ ನಾ ಇತರ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಪ್ರಾಣ ಕೊಟ್ಟವ್ರು ಎಷ್ಟೋ ಬಂದಿಲ್ಲ. ಅಷ್ಟು ಲಿಂಗ ಪೂಜೆ ಅಂತಂದ್ರೆ ಅಷ್ಟು ಪ್ರೀತಿ ನಮ್ಮ ಹಿಂದಿನ ಜನರಿಗೆ. ನನ್ನ ಲಿಂಗವೇ ಹೋತನ್ನ ನಾ ಹೆಂಗ್ ಮಾಡಿ ಅಂತ ತಿಳ್ಕೊಂಡು ಕೊಂಡಗುಡಿ ಕೇಶಿರಾಜರು ಅಂತ ಮಹಾಪೂರದ ನದಿಯೊಳಗ ದೋಣಿ ಏರ್ತಾರ, ಹರಬಲ ಹಾಕೊಂತ ನಡಬರಕ್ ಬರ್ತಾರ, ಜೀವ ಹೋಗ್ತು ತಿಳ್ಕೊಂಡು. ಏನು ಲಿಂಗ ಹರ್ಕೊಂಡು ನಡೆದಿತ್ತಲ್ಲ, ಆ ಲಿಂಗಕ್ಕೆ ಹೇಳ್ತಾರ, ಹೇ ಸೋಮನಾಥ ಲಿಂಗವೇ, ಇಲ್ಲಿವರೆಗೆ ನಾನು ಸತ್ಯ ಶುದ್ಧ ಪ್ರಾಮಾಣಿಕವಾಗಿ ಜೀವನವನ್ನು ನಡೆಸಿದ್ದೆಯಾದರೆ ಹರಿದು ಹೋಗ್ತಕ್ಕಂಥ ಲಿಂಗವೇ ಮತ್ತೆ ನೀನು ಅಂಗೈಗೆ ಬಾ. ಹೇ ಲಿಂಗವೇ, ಇಲ್ಲಿವರೆಗೆ ನಾನು ಪ್ರಾಮಾಣಿಕವಾಗಿ ಗುರುಗಳು ಹೇಳಿರ್ತಕ್ಕಂಥ ಉಪದೇಶವನ್ನ ಕೇಳಿದ್ದೆಯಾದರೆ ಹರಿದು ಹೋಗ್ತಕ್ಕಂಥ ಲಿಂಗವೇ ನನ್ನ ಅಂಗೈಗೆ ಬಾ ಅಂತ ತಿಳ್ಕೊಂಡು ಆ ಲಿಂಗಕ್ಕೆ ಕರೆದ್ರ ಹರಿದು ಹೋಗ್ತಕ್ಕಂಥ ಲಿಂಗ ಆ ಭೀಮಾ ನದಿಯೊಳಗ ಎದುರು ಇಸ್ಕೊಂತ ಬಂದು ಇವರ ಅಂಗೈಯೊಳಗ ಕುಂತಂತ ಎಷ್ಟು ತಾಕತ್ತು ಇರಬೇಕು, ಎಷ್ಟು ಶಕ್ತಿ ಇರಬೇಕು. ಗುರುವಿನ ನುಡಿಗಳನ್ನ ಎಷ್ಟು ಶ್ರದ್ಧೆಯಿಂದ ಕೇಳಿರಬೇಕು ಆ ಕೊಂಡಗುಡಿ ಕೇಶಿರಾಜ. ಆ ಲಿಂಗದ ಮೇಲೆ ಎಷ್ಟು ಭಕ್ತಿ ಇರಬೇಕು, ಎಷ್ಟು ಪ್ರೀತಿ ಇರಬೇಕು, ಎಷ್ಟು ನಿಷ್ಠಾ ಇರಬೇಕು. ಯಾಕೆ ಈ ಮಾತುಗಳನ್ನ ನಾ ಹೇಳಕತ್ತೀನಿ ಅಂತಂದ್ರ 4 ಒಳ್ಳೆಯ ಮಾತು ಕೇಳೋದ್ರಿಂದ ಈ ಶಕ್ತಿ ಬರ್ತದ. ಪೃಥಿವ್ಯಾಂ 3 ರತ್ನಾನಿ ಜಲಂ ಅನ್ನಂ ಶುಭಾಷಿತಂ. ಎಲ್ಲಿ ಒಳ್ಳೆಯ ಮಾತುಗಳು ನಡೆದಿರ್ತಾವ ಕೇಳಬೇಕು. ಅದೇ ಬಿಡ ಅಂತ ತಿಳ್ಕೊಂಡು ಅಲಕ್ಷ್ಯ ಮಾಡಿ ಹೋಗಬಾರದು. ಯಾಕೆ? ಆ ಒಳ್ಳೆಯ ಮಾತುಗಳು ನಿಮ್ಮ ಜೀವನವನ್ನೇ ಬದಲಿಸ್ತಾವ. ನಿಮ್ಮ ಜೀವನದೊಳಗೆ ಏನಾದ್ರೂ ಕಷ್ಟ ತಾಪತ್ರಯ ತೊಂದರೆಗಳು ಬಂದು ಅಂತಂದ್ರ ಆ 4 ಮಾತುಗಳೇ ನಿಮ್ಮ ಜೀವನದೊಳಗೆ ಬೆಳಕು ಚೆಲ್ತಾವ. ಒಂದು ದಾರಿ, ಒಂದು ಹಾದಿ ಸಿಗ್ತದ ನಿಮಗೆ. ಓಹೋ, ಇಂಥ ಕಷ್ಟ ಬಂದಾಗ ಹಿಂಗಿರ್ಬೇಕು ಅಂತ ತಿಳ್ಕೊಂಡು ಗುರುಗಳು ಹೇಳಿದ್ರು, ಹಂಗ ಇದ್ವಿ ಅಂತಂದ್ರೆ ಚಲೋ ಆಗ್ತದ.
ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಕರೆದು. ಒಳ್ಳೆಯ ಮಾತುಗಳು ಹೆಂಗಂತಂದ್ರೆ ಜ್ಯೋತಿ. ಜ್ಯೋತಿ ಅಂತಂದ್ರೇನು? ಬೆಳಕ. ಗೌತಮ ಬುದ್ಧ ಹೆಸರು ಕೇಳಿರಲಿಲ್ಲ, ಅಂಗುಲಿ ಮಾಲ ಹೆಸರು ಕೇಳಿರಲಿಲ್ಲ. ಅಂಗುಲಿ ಮಾಲ ಅಂತಂದ್ರೆ ಕೊಲೆಗಡಕ, ಕೊಲೆ ಮಾಡುವುದು, ಅವ್ರಿಗೆ ಹೆಬ್ಬಳ ಕಟ್ ಮಾಡುವುದು, ಅದನ್ನು ಕಟ್ ಮಾಡಿ ಹೂವಿನ ಹಾರ ಕುಣಿಸ್ಕೊಂಡು ಕೊಳ್ಳ ಹಾಕೋತಿದ್ದ. ಅದಕ್ಕೆ ಅವರಿಗೆ ಅಂಗುಲಿ ಮಾಲ. ಗೌತಮ ಬುದ್ಧನ 4 ಒಳ್ಳೆಯ ಮಾತುಗಳು ಕೇಳಿದ ಮುಂದೆ ಅವನು ಕೂಡ ಗೌತಮ ಬುದ್ಧನಂತೆ ಒಬ್ಬ ಬೌದ್ಧ ಭಿಕ್ಷುವಾದ ಮಹಾತ್ಮ. ರಾಮಾಯಣ ಯಾರು ಬರೆದರು? ವಾಲ್ಮೀಕಿ. ಏನಿದ್ದ ಮೊದಲ? ಬೇಡವ. ಹಾದಿಗೆ ಯಾರು ಬರ್ತಾರ ಅವ್ರನ್ನ ಪಡ್ಕೊಂಡು ತಿಂತಿದ್ದ. ನಾರದ 4 ಒಳ್ಳೆಯ ಮಾತುಗಳನ್ನ ಕೇಳದ ವಾಲ್ಮೀಕಿ ಮಹರ್ಷಿಯಾದ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ. ರಾಮಕೃಷ್ಣ ಪರಮಹಂಸರ 4 ಒಳ್ಳೆಯ ಮಾತುಗಳನ್ನ ಕೇಳಿ ನರೇಂದ್ರ ಏನಾದ? ಸ್ವಾಮಿ ವಿವೇಕಾನಂದ. ಹಾನಗಲ್ ಕುಮಾರಸ್ವಾಮಿಗಳ 4 ಒಳ್ಳೆಯ ಮಾತುಗಳನ್ನ ಕೇಳಿ ಕುರುಡನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪಂಚಾಕ್ಷರಿ ಗವಾಯಿಯಾದ. ಇಂಥ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಕಲಾವಿದರಿಗೆ ತಂದೆ ತಾಯಿಯಾದ ಯಾರು? ಗಾನಯೋಗಿ ಪಂಚಾಕ್ಷರಿ. ಇಲ್ಲೇ ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಮಾತನ್ನ ಕೇಳದ ಯಾರು? ಮೃತ್ಯುಂಜಯ ಎಂಬತಕ್ಕಂಥ ಒಬ್ಬ ಹುಡುಗ ಧಾರವಾಡದ ಮೃತ್ಯುಂಜಯ ಸ್ವಾಮಿಯಾದ. ಹೌದಲ್ರಿಪ್ಪ? ಬಹಳ ಪುಣ್ಯವಂತರು ಈ ಭಾಗದಲ್ಲಿರೋರು ನೀವೆಲ್ಲ. ಯಾಕ? ಈ ಕಡೆ ಅಥಣಿ, ಈ ಕಡೆ ಬೀಳೂರು, ಸ್ವಲ್ಪ ದೂರ ಹೋದ್ರ ಬಿದಿರಿ ಕುಮಾರಸ್ವಾಮಿಗಳು, ಹುಚ್ಚೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯ, ದೊಡ್ಡ ದೊಡ್ಡ ಮಹಾತ್ಮರು ಈ ಎಲ್ಲ ನೆಲದೊಳಗ ಅಡ್ಡಾಡೋದು ತಿಳ್ಕೊಂಡು ಏನ ಆದರೂ ಸಹಿತ ನೀವೆಲ್ಲರೂ ಕೂಡ ಸುಖದಿಂದ ಅದಿರಿ. ಎಲ್ಲಕ್ಕಿಂತ ಹೆಚ್ಚ ಬಡತನ ಇರಲಿ, ಶ್ರೀಮಂತಿಕಿನ ಇರಲಿ, ಇದ್ದೊಳಗ ಸಮಾಧಾನದಿಂದ ಅದಿರಲ್ಲ. ಇದು ಯಾರ ಪುಣ್ಯ ಅಂತಂದ್ರ ಆ ಮಹಾತ್ಮರ ಪುಣ್ಯ. ಅದಕ್ಕೆ ಜೀವನದೊಳಗೆ ಈ 3 ಮಾತು ಎಂದಿಗೂ ಕೂಡ ಮರೆಯಾಗಿ ಹೋಗಬೇಡ್ರಿ. ಯಾವುದು? ಒಂದು ಜಲ, ಒಂದು ಅನ್ನ, ಮತ್ತು ದೊಡ್ಡವರು ಹೇಳ್ತಕ್ಕಂಥ 4 ಬುದ್ಧಿ ಮಾತ. ಇವಕ್ಕೆ ಎಂದೂ ಅಲಕ್ಷ್ಯ ಮಾಡಕ್ಕೆ ಹೋಗ್ಬೇಡ್ರಿ. ಇವಕ್ಕೆ ಗೌರವ ಕೊಡ್ರಿ. ಇದ್ದಾಗ ಇದ್ರ ಕಿಮ್ಮತ್ತು ಗೊತ್ತಾಗುದಿಲ್ಲ. ಇವು ದೂರ ಆದಾಗ ನಮಗೆ ಬಹಳ ನೋವು ಕೊಡ್ತಾರೆ. ಅದಕ್ಕ ಇವುಗಳಿಗೆ ಗೌರವ ಕೊಡ್ಲಿ ಅಂತ ತಿಳ್ಕೊಂಡರೆ ಶ್ರಾವಣ ಮಾಸ. ಯಾವ ಮಾಸ ಇದು? ಕೇಳುವ ಮಾಸ. ಶ್ರವಣ ಅಂತಂದ್ರೆ ಏನು? ಸಂಸ್ಕೃತ ಶಬ್ದ ಇದು. ಶ್ರವಣ ಅಂತಂದ್ರೆ ಕೇಳು. ಕೇಳುವುದ್ರ ಸಲುವಾಗಿ 1 ತಿಂಗಳ ಮೀಸಲಿಟ್ಟು. 8 ತಿಂಗಳ ಟೋಟಲ್ 12 ತಿಂಗಳ. 12 ತಿಂಗಳೊಳಗೆ 1 ತಿಂಗಳ ನೀ ಬರೇ ಕೇಳು ಕೇಳು ಕೇಳು. 4 ಒಳ್ಳೆಯ ಮಾತುಗಳು ಕೇಳು. ಜಲಂ ಅನ್ನಂ ಶುಭಾಷಿತಂ. ಈ ಸಮಯದೊಳಗ 4 ಒಳ್ಳೆಯ ಮಾತುಗಳು ಕೇಳು. ಯಾಕೆ? ಇದು ಪವಿತ್ರವಾಗಿರತಕ್ಕಂತಹ ತಿಂಗಳ. ಇಂಥ ಒಂದು ಪವಿತ್ರವಾಗಿರ್ತಕ್ಕಂತಹ ತಿಂಗಳ ನೀವು ಪುರಾಣ ಕೇಳ್ಕೊಂತ ಇದ್ದು ವರ್ಷ ಆಗಿಲ್ಲ, 2 ವರ್ಷ ಆಗಿಲ್ಲ, ಎಷ್ಟು ವರ್ಷ ಕೇಳ್ಕೊಂತ ಬಂದಿರಪ್ಪ? 25 ವರ್ಷ ನಿರಂತರ ಕೇಳ್ಕೊಂತ ಬಂದಿರಿ, ನಿರಂತರ ಕೇಳ್ಕೊಂತ ಬಂದಿರಿ. ಅದ್ರ ಪುಣ್ಯ ಏನು ಅಂತಂದ್ರೆ 25ನೇ ವರ್ಷಕ್ಕ ಬಸವ ಪುರಾಣ ಕೇಳತಕ್ಕಂಥ ಸೌಭಾಗ್ಯ. ಇಲ್ಲಿ ಎಲ್ಲ ಪುಣ್ಯದ ಗಂಟಿದೆ. 25 ವರ್ಷದಿಂದ ಏನು ಪುಣ್ಯದ ಗಂಟೆ ಕಟ್ಕೊಂತ ಬಂದಿರಿ. ಈ ವರ್ಷ ಗಂಟು ಕಟ್ಟಿದ್ದು ಉಣ್ಣೋದು. ಬಸವ ಪುರಾಣ ಅಂತಂದ್ರೆ ಏನು? ಉಣ್ಣೋದು. ಆನಂದದಿಂದ ಜ್ಞಾನ ಪ್ರಸಾದ ಉಣ್ಣೋದು. ಇಂಥ ಒಂದು ಸೌಭಾಗ್ಯ ಹುಚ್ಚೇಶ್ವರ ಮಹಾಸ್ವಾಮಿಗಳು ಕೊಟ್ಟಾರ.